ಸಚಿವ ಸಂಪುಟದಲ್ಲಿ ವಾಪಸ್ ಆಗಿರಬೇಕು. ಇಲ್ಲ ರಾತ್ರಿ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಮಾತಾಡಿದ್ದಾರೆ, ಅವ್ರನ್ನ ಮನವೊಲಿಸಿ ಬಂದಿದ್ದಾರೆ. ಅಂದರೆ ನಾರ್ಮಲಾಗಿ ಚಿಕ್ಕ ಪುಟ್ಟ ವಿಚಾರಗಳು ಇರ್ತವೆ, ಅದೆಲ್ಲ ಏನು ನಾವೇನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ, ಒಳ್ಳೇದಾಗುತ್ತೆ ಅಂತ ತೊಂದರೆ ಏನೂ ಇಲ್ಲ. ಇಲ್ಲ ಬರಬೇಕು, ಆ ತಲೆನೋವುಗಳೆಲ್ಲ ಬಂದಾಗಲೇ ನಾವು ಎಲ್ಲನೂ ನಮ್ಗೆ ತಿಳ್ಕೊಳ್ಳೋಕ್ಕಾಗೋದು. ಇಲ್ಲ ಏನೂ ತಲೆನೋವು ಬಂದಿಲ್ಲ ಅಂದರೆ ಯಾವುದೂ ಗೊತ್ತಿಲ್ಲದೆ ಆಗೋಗ್ಬಿಡ್ತದೆ. ಎಲ್ಲ ತಿಳ್ಕೊಬೇಕಂದ್ರೆ ಆ ತಲೆನೋವುಗಳೆಲ್ಲ ಬರ್ತಾ ಇರಬೇಕು. ಬಂದಾಗಲೇ ಜವಾಬ್ದಾರಿ ಅನ್ನೋದು, ಮುಖ್ಯಮಂತ್ರಿ ಅನ್ನೋದು, ಒಂದು MLA ಅನ್ನೋದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಎಲ್ಲ ತಲೆನೋವುಗಳು ನಮಗೆ ಬರ್ತಾ ಇದ್ದಾಗೆ ನಾವು ಒಂದೊಂದಕ್ಕೆ ಒಂದೊಂದು ದಾರಿಯನ್ನು ಹುಡುಕಿ ಅದನ್ನು ಮಾಡೋದು. ಎಕ್ಸಾಂಪಲ್ಗೆ ಏನಂದರೆ ನಿನ್ನೆ ಒಂದು ವಾಟ್ಸಪ್ಗಳಲ್ಲಿ ವಿಡಿಯೋದಲ್ಲಿ ಒಂದು ನೋಡಿದೆ, ಇಲ್ಲ ನಮ್ಮ ಕೋಲಾರಲ್ಲೆಲ್ಲ ಒಂದು ಜಾಗದಲ್ಲಿ ಒಂದು ಮ್ಯಾನ್ವಲ್ ಒಂದು UGDದು ಒಂದು ಬಿದ್ದೋಗಿ ಅದ್ಯಾರೋ ಬಂದು 3,000 ಕೋಟಿ 2,000 ಕೋಟಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಏನು ಅಂತ ಹೇಳಿದ್ರು. ಮರ ಬಿದ್ದೋದ್ರೇ ಅದನ್ನು ಕಟ್ ಮಾಡೋದಕ್ಕಾಗೋದು ನಾವು, ಇಲ್ಲ ಬಿದ್ದೋ ಮಾಡೋಕ್ಕಾಗಲ್ಲ. ಅಲ್ಲಿ ಅದು ಮ್ಯಾನ್ವಲ್ ಆಗಿದ್ದಕ್ಕೆ ನಾವು ಇವಾಗ ರಿಪೇರಿ ಮಾಡಿದ್ದೆ, ಅದನ್ನು ಇಮಿಡಿಯೇಟ್ ನೆನ್ನೆ ರಿಪೇರಿ ಮಾಡಿಸಿದ್ದೀನಿ ಅದನ್ನು. ಅಂದರೆ ಎಲ್ಲನೂ ನಮ್ಗೆ ಗೊತ್ತಾಗ್ತಾ ಇರಬೇಕು, ಒಂದೊಂದು ಗೊತ್ತಾಗ್ತಾ ಇದ್ದಾಗೇ ನಮಗೆಲ್ಲ ತಿಳುವಳಿಕೆಗಳು ಬರ್ತಾ ಇರೋದು. ಇವಾಗ ಅಲ್ಲಿ ಮ್ಯಾನ್ವಲ್ ಬೀಳುತ್ತೆ ಅಂತ ನಾವೇನಾದರೂ ಕನ್ಸ್ಕೊಂಡಿರ್ತೀವ, ನಾವು ನೋಡಿರ್ತೀವ, ಅದು ಬಿದ್ದಾಗೆ ಗೊತ್ತಾಗೋದು. ಆ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಇಲ್ಲ ಬೋಸಲಿ ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟಿದ್ರು, ಸುಧಾಕರ್ ಅಣ್ಣ ಅವರಿಗೆ ಕೊಟ್ಟಿದ್ರು. ಈ ಬಾರಿ ಕೊಟ್ಟಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ನಾವೆರಡೂ ಸೇರಿ ಅಣ್ಣ ತಮ್ಮಂದಿರು. ನಾವು ಕೋಲಾರ ಚಿಕ್ಕಬಳ್ಳಾಪುರ ನಾವು ಅಣ್ಣ ತಮ್ಮಂದಿರು, ಸ್ವಂತ ಒಂದು ತಾಯಿ ಮಕ್ಕಳು ನಾವೆಲ್ಲ ಕೋಲಾರ ಚಿಕ್ಕಬಳ್ಳಾಪುರ. ಅದರಿಂದ ಹೋದ್ಸಲಿ ಕೋಲಾರ ಚಿಕ್ಕಬಳ್ಳಾಪುರ ಕೊಟ್ಟಿದ್ದಾರೆ. ಅದು ಈ ಸಲ ನೀವು ಕೊಡಬೇಡಿ ಅಂತ ನಾವು ಹೇಳೋದಿಲ್ಲ, ಆದರೆ ಕೋಲಾರಕ್ಕೆ ಬೇಕು ಅಂತ ಕೇಳಿದ್ವಿ. ಚಿಕ್ಕಬಳ್ಳಾಪುರ ಕೊಟ್ಟು ಒಳ್ಳೆಯದೇ. ಕೋಲಾರಗಂತೂ ನನಗೆ ಗೊತ್ತಿರೋ ಪ್ರಕಾರವಾಗಿ ಖಂಡಿತವಾಗ್ಲೂ ಇಷ್ಟರಲ್ಲಿ ಯಾರಾದರೂ ಒಬ್ರು ಆಗುವ ಚಾನ್ಸಸ್ಸು ಇದೆ. ಕೋಲಾರ ಜಿಲ್ಲೆಗೆ ಈ ಸಲ ಅನ್ಯಾಯ ಮಾಡಲ್ಲ, ನ್ಯಾಯ ಮಾಡ್ತಾರೆ. ಎಕ್ಸ್ಪೆಕ್ಟ್ ಮಾಡೋದಲ್ಲ, ನನಗೆ ಗ್ಯಾರಂಟಿ ಇದೆ. ಭರವಸೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆಗೆ ನೀಡಬೇಕು, ನಾವೆಲ್ಲ ಹೈಕಮಾಂಡಲ್ಲಿ ಚರ್ಚೆ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಅಶೋಕ್ ಅವರು ಒಂದು ಮಾತಾಡಿದ್ದಾರೆ ಸರ್, ಅಂದರೆ ಏನು ಕಿತ್ತಾಟ ಶುರು ಆಗಿದೆ ಒಂದು ನನಗೆ ಗೊತ್ತಿರೋ ಪ್ರಕಾರವಾಗಿ ಖಾತೆಗಳು ನನಗೆ ಅದಕ್ಕೆ ಬೇಕು ಇದು ಬೇಕು ಅನ್ನೋದು ತಪ್ಪು. ಕೇಳಬಾರ್ದು. ಮಂತ್ರಿ ಮಾಡೋದು, ನೀವು ಕೆಲಸ ಮಾಡ್ಬೋದು. ಕೆಲಸ ಮಾಡೋರಿಗೆ ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ಬೋದು. ಅದರಲ್ಲೂ ಸ್ಪೆಷಲಾಗಿ ಹೇಳಬೇಕು ಅಂತಿಲ್ಲ, ಎಂಟೈರು ಮಿನಿಸ್ಟರ್ಸ್ ಎಷ್ಟು ಜನ ಇದ್ದರು, ಇದಕ್ಕೆ ಮುಂಚೆ ಇದ್ದಿದ್ದು ಮಿನಿಸ್ಟರ್ಸಲ್ಲಿ ಎಷ್ಟು ಜನ ಇದ್ದರು, ಎಲ್ಲರಿಗಿಂತೂ ಬೆಸ್ಟ್ ಮಿನಿಸ್ಟರ್ ಅಂದರೆ ರಾಮಲಿಂಗಾರೆಡ್ಡಿ. ಒಂದು PA ಇಲ್ಲ, ಯಾರೂ ಇಲ್ಲ. ಫೋನ್ ಮಾಡಿದ್ರೆ 100% ರಿಸೀವ್ಡು ಫೋನ್. ಅವರು 100% ರಿಸೀವ್ಡು. ಮೀಟಿಂಗಲ್ಲಿದ್ದರೆ ಕಾಲ್ ಯು ಬ್ಯಾಕ್ ಅಂತ ಒಂದು ಮೆಸೇಜ್ ಹಾಕ್ತಾರೆ. 100% ಕಾಲ್ ಯು ಬ್ಯಾಕ್. ಅವ್ರು ಬ್ಯಾಕ್ ಮಾಡೇ ಮಾಡ್ತಾರೆ. ಅಂಥವ್ರು ಅವರು ಬುದ್ಧಿವಂತರು. ಸರ್ ಈಗ 14 ಜನ ಸಚಿವರಾಗಿದ್ದಾರೆ, ಅದರಲ್ಲಿ 3 ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಗ್ಬೋದು ರಾಮಲಿಂಗ ಮತ್ತೆ ಇಮಿಡಿಯೇಟ್ ಕೃಷ್ಣಬೈರೇಗೌಡರಿಗೂ ಸಹ ನಗರಾಭಿವೃದ್ಧಿ ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಬೇಡ ಅನ್ನೋ ಮಾತು ಸಹ ಅದು ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ. ಇವಾಗ ಮಂತ್ರಿ ಕೊಟ್ಟಿರೋದು ದೊಡ್ಡ ವಿಷಯ ಸರ್. ಸೀನಿಯಾರಿಟಿ ಮೇಲೆ ಕೊಟ್ಟಿದ್ದಾರೆ. ಕೊಟ್ಟಿರೋದನ್ನು ಕೆಲಸ ನಿಭಾಯಿಸ್ಕೊಂಡು ಹೋಗೋದು ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಅವ್ರು ಅದು ಬೇಕು ಇದು ಬೇಕು ಅಂತ ಕೇಳಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಸರ್, ನಮ್ಮ ಜಿಲ್ಲೆಗೆ ನಮಗೆ ಈ ಸಲ ಮಂತ್ರಿ ಬೇಕೇ ಬೇಕು ಅಂತ ಪಟ್ಟಾಗಿ ಹಿಡಿದಿದ್ದೀವಿ, ಯಾರನ್ನೂ ಬಿಡ್ತಾ ಇಲ್ಲ. ಅದರಲ್ಲೂ ನಾನು ನಂಜೇಗೌಡ, ಆಮೇಲೆ SN ನಾರಾಯಣ ಸ್ವಾಮಿ, ನಮ್ಮ ಅನಿಲ್ ಅಣ್ಣವರು, ನಜೀರ್ ಅಣ್ಣವರು, ನಾವೆಲ್ಲರೂ ಸೈನ್ ಮಾಡಿ ಎಲ್ಲರೂ ಸೇರಿ ನಾವು ಹೋಗಿ ಎಲ್ಲರಿಗೂ ಲೆಟರ್ಸ್ ಕೊಟ್ಟಿದ್ದೀವಿ. ಡೆಲ್ಲಿಗೆ ಅಲ್ಲಿಗೆಲ್ಲ ನಾನು ಹೋಗೋಕ್ಕಾಗಿಲ್ಲ, ನನಗೆ ಬೇರೆ ಕೆಲಸಗಳಿಂದ ಹೋಗೋಕ್ಕಾಗಿಲ್ಲ. ಎಲ್ಲರೂ ಹೋಗ್ಬಿಟ್ಟು ಬಂದರು ಡೆಲ್ಲಿಗೆಲ್ಲ. ಇಲ್ಲಿ ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಸಿದ್ದರಾಮಣ್ಣ ಅವ್ರಿಗೂ ಮೀಟ್ ಮಾಡಿ ಕೊಟ್ಟಿದ್ದೀವಿ. ಖರ್ಗೆ ಸಾಹೇಬ್ರಿಗೂ ಕೊಡಬೇಕು. ಪರಮೇಶ್ವರ್ ಸಾಹೇಬ್ರಿಗೆ ಆಲ್ರೆಡಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಶಾಸಕರು 4 ಜನ ಇದ್ದೀವಿ. 4 ಜನದಲ್ಲಿ ಯಾರಿಗನ ಕೊಡಿ ಅಂತೂ ನಾವು ಕೇಳಿದ್ದೀವಿ. ಯಾರು ಕೊಟ್ಟರು ಯಾರ್ದು ತಕರಾಲಿಲ್ಲ. ಒಟ್ಟಿನಲ್ಲಿ ಕೋಲಾರ ಜಿಲ್ಲೆಗೆ ಬೇಕೇ ಬೇಕು ನಮಗೆ ಮಂತ್ರಿ ಅಂತ ಕೇಳಿದ್ದೀವಿ. ಇಲ್ಲ 4 ಜನಗೆ ಅಂತ ಕೇಳಿದ್ದೀವಿ. ಅಮ್ಮ ನಮ್ಮ ಜೊತೆ ಬಂದಿಲ್ಲ, ಅವರೇನೋ ಬ್ಯುಸಿಯಾಗಿರ್ಬೋದೇನೋ, ಬಂದಿಲ್ಲ ನಮ್ಮ ಜೊತೆನಲ್ಲಿ ಅವರು. ಆದರೆ ನಾವು 4 ಜನನೂ ಕೊಡಿ ಅಂತ ನಾವು ಕೇಳಿದ್ದೀವಿ. MLAಗಳು 4 ಜನ ಇದ್ದೀವಿ. 4 ಜನದಲ್ಲೂ ಕೊಡಿ, ಯಾರಿಗಾದರೂ ಕೊಡಿ ಅಂತ ಹೇಳಿದ್ದೀವಿ. ಯಾರು ಕೊಟ್ಟರು ಸಮಾಧಾನ, ಇಂಥವ್ರು ಅವರು ಅಂತೇನೂ ಇಲ್ಲ, ಯಾರು ಕೊಟ್ಟರು ಸಮಾಧಾನ. ಅದರಲ್ಲಿ ನಾವು ಅವರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಇವಾಗ 3ನೇ ಸತಿ ಶಾಸಕರು SN ನಾರಾಯಣ ಸ್ವಾಮಿ, ನಮ್ಮೆಲ್ಲರಿಗಿಂತ ಇವಾಗ ಸೀನಿಯರ್ ಶಾಸಕರವರು, 3ನೇ ಸಲ ಆಗಿರೋರವರು. 3ನೇ ಸಲ ಶಾಸಕರು SN ನಾರಾಯಣ ಸ್ವಾಮಿ ಇದ್ದಾರೆ. ಆ ರೀತಿಯಲ್ಲಿ ಅವ್ರಿಗೇನಾದರೂ ಕೊಡೋಂಗಿದ್ರೆ ಅವ್ರು ಕೊಡಿ, ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ಹೇಳಿದ್ದೀವಿ. ಇಲ್ಲ ಜನರಲ್ ಕೋಟಾದಲ್ಲಿ ಏನಾದರೂ ಕೊಡೋಂಗಿದ್ರೆ ನಂಜೇಗೌಡರು ಕೊಡಿ, ಅದನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ದೀವಿ. ಇಲ್ಲ ನನಗೆ ಕೊಡೋಂಗಿದೆ ಅಲಮಾರಿ ಸಮಾಜಗಳಲ್ಲಿ ಇಡೀ ಭಾರತ ದೇಶದಲ್ಲಿರುವಂಥದ್ದು ನಾನೊಬ್ಬನೇ MLA. ಫಸ್ಟ್ ಟೈಮ್ ಆಗಿದ್ದು ನಾನೇ, ಸೆಕೆಂಡ್ ಟೈಮು ನಾನು ಆಗಿದ್ದು ನಾನೇ. ಅಲಮಾರಿ ಸಮಾಜಗಳಲ್ಲಿ ಏನಾದರೂ ಅಲಮಾರಿ ಸಮಾಜಗಳಲ್ಲಿ 50-90 ಸಮಾಜ ಬರುತ್ತೆ, 59 ಸಮಾಜಸ್ ಬರುತ್ತೆ, 59 ಸಮಾಜಗಳು ಬರ್ತವೆ ಅಲಮಾರಿ ಸಮಾಜಗಳಲ್ಲಿ. ಇಡೀ ಭಾರತ ದೇಶದಲ್ಲಿರೋದು ನಾನೊಬ್ಬನು. ನನಗೆ ಕೊಡೋಂಗಿದ್ರೆ ನನಗೂ ಕೊಡಿ ಅಂತ ಕೇಳಿದ್ದೀವಿ. ನಮ್ಮಲ್ಲಿ ಯಾರಿಗಾದರೂ ಕೂಡ ಯಾರ್ದು ತಕರಾಲಿಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಕೋಲಾರ ಜಿಲ್ಲೆಗೆ ಬೇಕು ಅಂತಂತೂ ಫುಲ್ ಡಿಮ್ಯಾಂಡಲ್ಲಿ ಓಡಾಡ್ತಾ ಇದ್ದೀವಿ.